ತಿಂಗಳಿಗೊಂದು ಪುಸ್ತಕ ಏನು ಓದ್ತೀವಿ. ಆಗ ಕೂಡ ಮಮತಾ ಪ್ರಭು ಅವರ ಈ ಪುಸ್ತಕವನ್ನು ಓದಿ ತುಂಬ ಎಂಜಾಯ್ ಮಾಡಿದ್ವಿ. ಹೊಸ ದೃಷ್ಟಿಕೋನದ ಪುಸ್ತಕ. ಇವತ್ತು ಮಮತಾ ಪ್ರಭು ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಸಂತೋಷದ ವಿಷಯ. ಈಗ ಅನುರಾಗ್ ಅವರೇ, ನೀವು ಸ್ವತಃ ಬರಹಗಾರರೇ, ಅಂದರೆ ಕ್ರಿಯೇಟಿವ್ ರೈಟಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಕೊಂಡೇ ಬಂದಿದ್ವಿ. ನೀವು ನಿಮ್ಮದೇ ಒಂದು ಕಥೆಯನ್ನು ಕಾದಂಬರಿ ಆಗಿస్తే ಈ ಒಂದು ಪುಸ್ತಕವನ್ನೇ ಏಕೆ ಆಯ್ಕೊಂಡ್ರಿ, ಮತ್ತೆ ಈ ಪುಸ್ತಕ ನಿಮಗೆ ಎಲ್ಲಿ ಸಿಕ್ತು, ಏನ್ ಪ್ರೇರಣೆ ಆಯ್ತು ಈ ಪುಸ್ತಕ ಮಾಡೋದಕ್ಕೆ? ಆಕಸ್ಮಿಕ, ಪ್ಯೂರ್ಲಿ ಕೋಇನ್ಸಿಡೆಂಟಲ್. ನಾನು ಪ್ರಪಂಚದಾದ್ಯಂತ ತುಂಬ ಟ್ರಾವೆಲ್ ಮಾಡ್ತೀನಿ. ಪ್ರತಿ ಒಂದು ಪ್ರವಾಸ ಆದಮೇಲೆ ಅದ್ರ ಬಗ್ಗೆ, ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರೆಯೋ ಹವ್ಯಾಸ ಇದೆ. ಸುಮಾರು ವರ್ಷದಿಂದ ಅದನ್ನು ಬರೀತಾನೆ ಇದ್ದೀನಿ. 2023ನೇ ಇಸ್ವಿಯಲ್ಲಿ UKದು ಕಾಕ್ಸ್ವಾಲ್ಸ್ ಇದೆಯಲ್ಲ, ಅದರದ್ದು 70 ಮೈಲಿ ನಾವು ಹೈಕ್ ಮಾಡಿದ್ವಿ 7 days. ಅದಾದಮೇಲೆ ನಾನು ಒಂದು ಆರ್ಟಿಕಲ್ ಬರೆದೆ, ಎಕ್ಸ್ಪ್ಲೋರಿಂಗ್ ದ ಗ್ಲೋರಿಯಸ್ ರೂರಲ್ ಲ್ಯಾಂಡ್ಸ್ಕೇಪ್ ಆಫ್ ಕಾಕ್ಸ್ವಾಲ್ಸ್ UK. ಹಾಸನದಲ್ಲಿ ಒಂದು ದಿನಪತ್ರಿಕೆ ಇದೆ, ಜನತಾ ಮಾಧ್ಯಮ ಅಂತ. ಅವ್ರಿಗೆ ಅದು ತುಂಬ ಆಸಕ್ತಿ ಆಯಿತು, ನಾವಿದನ್ನ ಪಬ್ಲಿಷ್ ಮಾಡಬೇಕು ಅಂತ ಹೇಳಿದರು. ಆಗ ಮಮತಾ ಪ್ರಭು ಅವರು ಅದನ್ನ ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ನಾನು ಆ ವರ್ಷ ಕ್ಯಾಲಿಫೋರ್ನಿಯಾದಿಂದ ಇಲ್ಲಿಗೆ ಬಂದಾಗ ಅವ್ರಿಗೆ ಧನ್ಯವಾದ ಹೇಳಬೇಕು ಅಂತ ಅವ್ರನ್ನ ಭೇಟಿ ಮಾಡಿದೆ. ಆಗ ಅವರು, ಶಿ ವಾಸ್ ಆಲ್ರೆಡಿ ಎನ್ ಎಸ್ಟಾಬ್ಲಿಷ್ಡ್ ಆಥರ್, ಅವ್ರ ಪುಸ್ತಕ ದರಗುಟ್ಟಿ ಮಳೆ ಸುರಿದಿನ ನನ್ನ ಕೈಗೆ ಕೊಟ್ಬಿಟ್ಟು ಹೇಳಿದ್ರು, ಮೇಡಮ್ ನೀವು ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಯಾಕಂದ್ರೆ ನಾನು ಎಲ್ಲೆಲ್ಲಿ ನಾನು ಬುಕ್ ವಿಮರ್ಶೆಗೆ ಹೋಗ್ತೀನೋ ಅಲ್ಲೆಲ್ಲರೂ ಕೇಳ್ತಾರೆ ಇದು ಇಂಗ್ಲಿಷಲ್ಲಿ ಇದೆಯಾ ಅಂತ. ಅದನ್ನು ಯಂಗ್ಸ್ಟರ್ಸ್, ಅದನ್ನು ನಿಮ್ಮಂತ ಸಾಫ್ಟ್ವೇರ್ ಇಂಜಿನಿಯರ್. ಆಗ ನಾನು ಇಲ್ಲ ಅಂತಾನೂ ಹೇಳಲಿಲ್ಲ, ಹೂ ಅಂತಾನೂ ಹೇಳಲಿಲ್ಲ. ಆ ಪುಸ್ತಕ ತಗೊಂಡೆ, ವಾಪಸ್ಸು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗೋ ಫ್ಲೈಟಲ್ಲಿ ಓದಕ್ಕೆ ಶುರು ಮಾಡ್ದೆ. ಒಂದ್ಸಲ ಓದಕ್ಕೆ ಶುರು ಮಾಡಾದ್ಮೇಲೆ ಐ ಕುಡ್ ನಾಟ್ ಪುಟ್ ಇಟ್ ಡೌನ್. ಟಿವಿನೂ ಆನ್ ಮಾಡಲಿಲ್ಲ, ಮೂವೀಸು ನೋಡಲಿಲ್ಲ, ಅದನ್ನು ಓದಕ್ಕೆ ಶುರು ಮಾಡಿದೆ. ಅದು ಒಂದು ಯುನೀಕ್ ರೈಟಿಂಗ್ ಸ್ಟೈಲ್ನ ಅಳವಡಿಸ್ಕೊಂಡಿದೆ. ಇಟ್ಸ್ ಕಾಲ್ಡ್ ಎಪಿಸ್ಟೋಲರಿ ರೈಟಿಂಗ್. ಎಪಿಸ್ಟೋಲರಿ ರೈಟಿಂಗ್ ಅಂದರೆ ಥ್ರೂ ಎಕ್ಸ್ಚೇಂಜ್ ಆಫ್ ಲೆಟರ್ಸ್. ದಿ ಪ್ರೊಟಾಗನಿಸ್ಟ್ ಕಮ್ಯುನಿಕೇಟ್ ಥ್ರೂ ದಿ ಎಕ್ಸ್ಚೇಂಜ್ ಆಫ್ ಲೆಟರ್ಸ್. ಫಸ್ಟ್ ಆಫ್ ಆಲ್ ದ ಸ್ಟೈಲ್ ಇಟ್ ಸೆಲ್ಫ್ ವಾಸ್ ಯುನೀಕ್. ಅದ್ರ ಜೊತೆಗೆ ಅದು ಕಾದಂಬರಿನೇ ಆಗಿರ್ಬೋದು, ಆದರೆ ಅದರಲ್ಲಿ ರೈತರ ಸ್ಟ್ರಗಲ್ಸ್, ಪೇನ್ ಇಸ್ ವೆರಿ ರಿಯಲ್. ನಾನು ಐ ಕಮ್ ಫ್ರಮ್ ಅನ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಿಂಗ್ lineage. ಆ ಕಷ್ಟನ ನಾನು ಕಣ್ಣಾರೆ ನೋಡಿದ್ದೀನಿ ಥ್ರೂ ಮೈ ಅಂಕಲ್ಸ್ ಆ್ಯಂಡ್ ಕಸಿನ್ಸ್. ಸೊ ಐ ಎಸ್ಟಾಬ್ಲಿಷ್ಡ್ an indelible bond with that book and the story. ಅವಾಗ ನನಗನ್ನಿಸ್ತು, ಈ ಪುಸ್ತಕ should reach the global stage, should go beyond just the Kannada readers. That is why I decided to translate it. ಧನ್ಯವಾದಗಳು ಅನುರಾಗ. ಈಗ ನೀವು ಈ ಕಾದಂಬರಿಯನ್ನ ಇಂಗ್ಲಿಷ್ಗೆ ತಗೊಂಡು ಹೋದಾಗ, ಇದು ಕೃಷಿ ಸಾಕಷ್ಟು ಹಿನ್ನೆಲೆ ಬರುತ್ತೆ, ಅಲ್ಲಿ ಸಮಸ್ಯೆಗಳು ಬರುತ್ತೆ, ಕನ್ನಡತನ ಜಾಸ್ತಿ ಇದೆ. ಇದನ್ನ ನೀವು ಇಂಗ್ಲಿಷ್ಗೆ ತಗೊಂಡು ಹೋದಾಗ ರಿಸೆಪ್ಷನ್ ಹೇಗಿತ್ತು? ಜನ ಹೇಗೆ? ಈಗ ನೀವು 6 ತಿಂಗಳು ಇಲ್ಲಿರ್ತೀರಿ, 6 ತಿಂಗಳು ಅಮೆರಿಕಾದಲ್ಲಿ ಇರ್ತೀರಿ. ಖಂಡಿತ ಅಮೆರಿಕಾದಲ್ಲಿರೋ ನಿಮ್ಮ ಫ್ರೆಂಡ್ಸ್ ಕೂಡ ಈ ಕೃತಿಯನ್ನ ಓದಿರ್ತಾರೆ, ಅಂದ್ರೆ ಕನ್ನಡದ ಅಲ್ಲದೆ ಕನ್ನಡ ಸಂಸ್ಕೃತಿ ಗೊತ್ತಿಲ್ಲದೆ ಇರೋರು. ಸೊ ರಿಸೆಪ್ಷನ್ ಹೇಗಿತ್ತು ನಿಮ್ಗೆ? ನಿಮ್ಮ ಅನುವಾದ ಎಷ್ಟು ಖುಷಿ ಕೊಡ್ತು ಅಂತ ಅನ್ನೋದು, ಹೇಗೆ ರಿಸೀವ್ ಆಯ್ತು ಈ ಪುಸ್ತಕ ಅನ್ನೋದು ನನಗೆ ಕುತೂಹಲ. ಅದು ತುಂಬಾ ಒಳ್ಳೆ ಪ್ರಶ್ನೆ. ಪ್ರಪಂಚದಲ್ಲಿ ಎಲ್ಲೇ ಇರ್ಬೋದು, ಸೀರಿಯಸ್ ರೀಡರ್ಸ್ ಆಸ್ಕ್ ಒನ್ ಕ್ವೆಶ್ಚನ್, ಇಸ್ ದಿಸ್ ಅ ಗುಡ್ ಬುಕ್? ಅದು ಇಂಗ್ಲಿಷಿಂದ ಒರಿಜಿನಲ್ ಲ್ಯಾಂಗ್ವೇಜ್ ಇಂಗ್ಲಿಷಾ, ಪೋರ್ಚುಗೀಸಾ, ಫ್ರೆಂಚಾ ಅಂತ ಕೇಳೋದಕ್ಕೆ ಮುಂಚೆ ಇದು ಒಳ್ಳೆ ಕೃತಿನ ಅಂತ ಕೇಳ್ತಾರೆ. ಆಮೇಲೆ ಅಲ್ಲಿ ಅಮೆರಿಕ ಇರ್ಬೋದು, UK ಇರ್ಬೋದು, ಅಲ್ಲಿ ಬುಕ್ ಸ್ಟೋರ್ಸ್ ಆಗಲಿ, ಗ್ರಂಥಾಲಯ ಆಗಲಿ, ಈ ಟ್ರಾನ್ಸ್ಲೇಟೆಡ್ ಬುಕ್ಸ್ ಕೂಡ ಒರಿಜಿನಲ್ ಇಂಗ್ಲಿಷ್ ಬುಕ್ಸ್ ಜೊತೆನೇ ಇರುತ್ತೆ, ಇಫ್ ಇಟ್ ಇಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲಿಷ್. ಸೊ after you read, you invest time to understand ಇದು ಇಂಗ್ಲಿಷಲ್ಲೇ ಒರಿಜಿನಲ್ ಆಗಿ ಬರೆದಿದ್ದ ಅಥವಾ ಮೂಲ ಕೃತಿ ಬೇರೆ, ನಿಮ್ಗೇನು ಗೊತ್ತಾಗಲ್ಲ. ದಟ್ ಇಸ್ ಹೌ ಇಂಪಾರ್ಟೆಂಟ್ ಟ್ರಾನ್ಸ್ಲೇಷನ್ ಇಸ್. ಇವರೆಲ್ಲರೂ ಕವರ್ ಮಾಡಿದ್ರು. ಏನಕ್ಕೆ ಟ್ರಾನ್ಸ್ಲೇಷನ್ ಇಂಪಾರ್ಟೆಂಟ್ ಅಂದರೆ ಥ್ರೂ ಟ್ರಾನ್ಸ್ಲೇಷನ್ ವಿ ಕಮ್ ಟು ನೋ ದ ಕಲ್ಚರ್ಸ್ ಅಂಡ್ ಸ್ಟೋರೀಸ್ ಆಫ್ ಡಿಫ್ರೆಂಟ್ ರೀಜನ್ಸ್, ಡಿಫ್ರೆಂಟ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. As a former IT executive, I want to also give you a technical spin on this. If translation was not that important,
Google would not have invested in something like Google Translate. And all the AI-enabled large language models, ChatGPT irbodu, Gemini irbodu, Grok irbodu, they are coming up with exceptionally good translation models. ಯಾಕಂದ್ರೆ ನಾವಿವತ್ತು ಲಿಟ್ ಫೆಸ್ಟ್ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಲಿಟ್ರೇಚರ್, ಸಾಹಿತ್ಯ, ಒಂದು ಇಕೋಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಬಟ್ ಟ್ರಾನ್ಸ್ಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಈವನ್ ವೆನ್ ಯು ಟ್ರಾವೆಲ್. ಜಪಾನ್ ಹೋದ್ರೆ ಅಲ್ಲಿ ಜಾಪನೀಸ್ ಬಿಟ್ರೆ ಅವ್ರು ಮಾತಾಡಲ್ಲ. ಆದ್ರೆ ಈ ಟೂಲ್ಸ್ ಇಂದ ಯೋರ್ ಟ್ರಾವೆಲ್ ಕ್ಯಾನ್ ಬಿ ಮಚ್ ಮೋರ್ ಈಸಿಯರ್. ಫ್ರಾನ್ಸ್, ಸೊ ದಟ್ ಇಸ್ ಬೀನ್ ಮೈ ಎಕ್ಸ್ಪೀರಿಯನ್ಸ್. ಹಾಗಾಗಿ ಅನುವಾದ ತುಂಬಾ ಸಿಗ್ನಿಫಿಕೆಂಟ್ ಸ್ಟೆಪ್ ತಗೊಂಡಿದೆ. ಸೊ ಆಲ್ ಆಫ್ ಅಸ್ translators, be it from Kannada to English, English to Kannada, or from one language to the other, we have a social responsibility or a literary responsibility to contribute more and more to the world of translation. Thank you.